ಸರ್ಕಾರದಿಂದ ಸಿಗುವಂಥ ಹಕ್ಕುಗಳು ಪ್ರಜೆಗಳ ಹಕ್ಕು. ಅದೇ ರೀತಿಯಾಗಿ ಮೀಸಲಾತಿಯಲ್ಲೂ ಕೂಡ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಸೌಕರ್ಯಗಳು ಕೂಡ ಪ್ರತಿಯೊಬ್ಬ ಪ್ರಜೆಗಳ ಹಕ್ಕಾಗಿರುತ್ತೆ. ಆ ಕಾರಣಕ್ಕೆ ಜಾತಿಯ ಮೀಸಲಾತಿಯನ್ನು ತೆಗೆದಾಕಿ ಸಮಾನತೆಯ ಮೀಸಲಾತಿ, ಪ್ರತಿಯೊಬ್ಬರಿಗೂ ಮೀಸಲಾತಿಯ ಅನುಕೂಲ ಸಿಗಬೇಕು ಅನ್ನೋ ಉದ್ದೇಶದಿಂದ, ಮತ್ತು ಜಾತ್ಯತೀತ ಏನಿದೆ ಅದು ಆಚರಣೆಯಲ್ಲಿ ಮಾತ್ರ ಉಳ್ಕೋಬೇಕು, ಧರ್ಮಾಚರಣೆಯಲ್ಲಿ ಮಾತ್ರ ಉಳ್ಕೋಬೇಕು ಅನ್ನೋ ಉದ್ದೇಶದಿಂದ ಹೋರಾಟ ನಡೆಸ್ತಾ ಇದ್ದೀವಿ. ಶಾಂತಿಯುತವಾದ ಹೋರಾಟ ಆಗಿದೆ. ಇನ್ನು ತೀವ್ರವಾದ ಹೋರಾಟ ಸಮಾವೇಶದಿಂದ ನಾವು ಸರ್ಕಾರಕ್ಕೆ ಎಚ್ಚೆತ್ತುಕೊಳ್ಳುವಂತಹ ಸಂದೇಶವನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಎಲ್ಲ ಶಾಸಕರು ಮತ್ತು ಅಧಿಕಾರಿಗಳನ್ನು ಕರೆಸಿ ಸಮಾವೇಶ ಇನ್ನೂ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಕಾರಣದಿಂದ ನಿಮ್ಮಲ್ಲಿ ಕೇಳ್ಕೊಳೋದು ಒಂದೇ, ಧನ ಸಹಾಯ ಮಾಡಿ ಮತ್ತು ನೀವು ಭಾರತೀಯರಲ್ಲಿ ಇರುವಂತಹ ಒಳ್ಳೆಯ ಗುಣವನ್ನು ತೋರಿಸಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಜೈ ಭಾರತ ಮಾತೆ.